ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ಮನುಷ್ಯ ಯಾವತ್ತೂ ನೆಮ್ಮದಿ ತಂದಿರ್ತಾನ ಅವನ ಮನೇಲಿ ಕೋಟಿ. ಆಯುಷ ಹಣ ಬರ ಕೇಳ್ಕೊಂಡು ಬಂದಿರ್ತಾನಲ್ಲ ಅವನೇ ಕೋಟಿ ಮಡಗಿರೋದು. ಇವತ್ತೇನಿದ್ರು ಏನು ಮನುಷ್ಯ ಆಯುಷಾರಾಗ ಮನುಷ್ಯ ಕೇಳ್ಬೇಕಾಗಿರೋದು. ಇವತ್ತು 20 ಕೋಟಿ ಅದ 40 ಕೋಟಿ ಅದ ಅನ್ನೋದೆಲ್ಲ ಭ್ರಮೆ. ಯಾರು ಆಯುಷ ಆರೋಗ್ಯ ತಂದಿರ್ತಾನಲ್ಲ ಅವನ ಮನೇಲೇ ಕೋಟಿ. ನನ್ನ ಮನೇಲಿ 25 kg ಚಿನ್ನ ಅದ, 25 ಎಕರೆ ಗದ್ದೆ ಅದ ಅನ್ನೋದು ಅವೆಲ್ಲ ಸುಳ್ಳು. ನೆಮ್ಮದಿ ತಂದನಲ್ಲ ಅದು. ಇವತ್ತು ನನ್ನ ಹತ್ರ ಏನೂ ಇಲ್ಲ, ನೆಮ್ಮದಿಯಾಗಿ ಹೆಣ್ಣು ಗಂಡು ತೋರಿಸ್ತೀನಿ, ಖುಷಿಯಾಗಿ ಹ್ಯಾಪಿಯಾಗಿದ್ದೀನಿ. ನನಗೆ ಅಷ್ಟು ಸಾಕು. ದೇವರು ಆಯುಷ ಆರೋಗ್ಯ ಕೊಟ್ಟಿರ್ತಾನಲ್ಲ ಆ ಚಾಮುಂಡೇಶ್ವರಿನ ನಾನು ನಂಬಿದ್ದೀನಿ. ಆ ತಾಯಿ ನನಗೆ ಒಳ್ಳೇದು ಮಾಡ್ತಾಳಂತ 100ಕ್ಕೆ 100 ನಾನು 100% ನನಗೆ ಗ್ಯಾರಂಟಿ ಇದೆ. ಕೆಲವು ಜನ ಆಡ್ತಾರೆ ಕೂತ್ಕೊಂಡು, ಅಯ್ಯೋ ಹಂಗೆ ಹಿಂಗೆ ಅಂತ. ನನ್ನ ತಾಯಿ ಚಾಮುಂಡಮ್ಮ ಇರೋ ಗಂಟ ನನ್ನ ಬೆನ್ನು ಹಿಂದ್ಗಡೆ ನಾನೇನು ಮಾಡ್ಕೊಳಕ್ಕಾಗಲ್ಲ. ಕೂತ್ಕೊಂಡು ಆಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಬಾಯೇ ನೋಯೋದು, ನಮ್ಮ ಬಾಯಿ ನೋಯಲ್ಲ. ಇನ್ನೂ ಬೈರಿ, ನಮ್ಗೆ ಆಶೀರ್ವಾದ ಇರುತ್ತೆ. ಚೆನ್ನಾಗಿ ಬೈರಿ, ಕೂತ್ಕೊಂಡು ಬೈರಿ ಜನಗಳನ್ನ, ನನಗೇನೂ ಆಗಲ್ಲ. ಆ ಚಾಮುಂಡೇಶ್ವರಿ ನನ್ನ ಬೆನ್ನ ಹಿಂದ್ಗಡೆ ಯಾವಾಗೂ 24 ವರ್ಷ ನಾನು ಮಾಡೋ ಕಾರ್ಯ ಎಲ್ಲ ಪಕ್ಕ 100ಕ್ಕೆ 100. ಆಮೇಲೆ ಎಲ್ಲಕ್ಕಿಂತ ಮೇನಾಗಿ ನನಗೆ ವಾಟ್ಸಪ್ಪಲ್ಲಿರೋ ಜನ ಎಲ್ಲ ತಂದೆ ತಾಯಿ. ನನಗೆ ಹೆಣ್ಣು ಗಂಡು ನಾನು ತೋರಿಸ್ತೀನಿಲ್ಲ, ಅವರೆಲ್ಲ ನನಗೆ ತಂದೆ ತಾಯಿ, ಅಕ್ಕ, ಬಂಧು ಬಳಗ ಎಲ್ಲ ಅವರೇ ನನಗೆ. ಆ ಥರ ಜನ ಇಟ್ಟಿದ್ದೀನಿ ಇವತ್ತು. ನನಗೆ ಖುಷಿ ಇದನ್ನು ನೋಡಿ. ಇವತ್ತು ಬೆಳಗ್ಗೆ ಎದ್ದು ಇವತ್ತು ಎಲ್ಲೂ ಇತ್ತಿಲ್ಲ ಹೆಣ್ಣು ಗಂಡು ತೋರಿಸೋದು. ಖುಷಿಯಾಗಿ ಹ್ಯಾಪಿಯಾಗಿ ಬಂದಿದ್ದೀನಿ. ಇಷ್ಟು ವಾರದಂದು ನಮ್ಮ ಅಣ್ಣವ್ರದ್ದು ಇದೆಲ್ಲ ನೋಡೋಕ್ಕೆ ಈ ಕಡೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮನ್ಸಿಗೆ ಇದೇ ನೆಮ್ಮದಿ ನನಗೆ. ಈ ಥರ ಇರೋದೇ ನಮಗೆ ದೇವರು ಆಯುಷ ಆರೋಗ್ಯ ಕೊಡಲಿ. ಒಬ್ಬರನ್ನ ಆಡ್ಬಿಟ್ರೆ ಏನೋ ದೊಡ್ಡವನನ್ನಲ್ಲ, ಒಬ್ಬರು ಬೋದ್ಬಿಟ್ರೆ ದೊಡ್ಡವನನ್ನಲ್ಲ. ಬೈಕಳಿ ನನಗಿನ್ನೂ ಸಂತೋಷ. ಏನು ಬೇಕಾದ್ರೂ ಬೈಕಳಿ ನನ್ನ ಬಗ್ಗೆ ನಾನು ಚಿಂತೆ ಮಾಡಲ್ಲ. ನೋಡೋ ನಮ್ಮ ಅಣ್ಣನ ಬೆಳಗ್ಗೆನೇ ಬಂದು ನೋಡಿದ್ದೀನಿ, ನಮ್ಮ ವಿಷ್ಣು ಅಣ್ಣನ. ಒಂಥರ ನೆಮ್ಮದಿ ಆ ಥರ. ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಕೂತ್ಕೊಂಡು ಆಡಿದ್ರು. ನಿಮ್ಮ ಲೈಫೇ ಅಷ್ಟು, ನಮ್ಮ ಲೈಫ್ ನೋಡಿ. ಸಾಲ ಮಾಡಿದ್ರು ತುಪ್ಪ ತಿನ್ನುವಂಥ ಗಾದಿ ಇದೆಯಲ್ಲ, ಸಾಲ ಮಾಡ್ತಕ್ಕಾಗಾದ್ರೆ ತುಪ್ಪ ತಿನ್ಬೇಕಂತ. ಅದು ಮನ್ಸ ಒಳ್ಳೆ ನೆನ್ಸ್ಕೋಬೇಕಾರೆ. ಸಾಲ ಮಾಡಿಬಿಟ್ಟು ತುಪ್ಪನೂ ತಿನ್ನಲ್ಲ, ಸಾಲ ಮಾಡ್ಕೊಂಡು ಸಾಲ ಕಟ್ಟಿಲ್ಲ ಅಂತಂದ್ರೆ ಅರ್ಥ. ಸಾಲ ಮಾಡ್ತಕ್ಕಾಗಲಿ ತುಪ್ಪ ತಿನ್ನಿ, ದೇವ್ರು ಒಳ್ಳೇದು ಮಾಡ್ತಾನೆ. ಕೂತ್ಕೊಂಡು ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಅವೆಲ್ಲ ನೀನು ಚೆಂದಿಲ್ಲ ನೋಡಿ. ಎಷ್ಟು ನೆಮ್ಮದಿ ಸಿಗುತ್ತೆ ಈ ಫೋಟೋ ಎಲ್ಲ ತಗೊಂಡು ನಮ್ಮ ವಿಷ್ಣು ಅಣ್ಣಂದ. ನನಗೆ ತುಂಬ ಖುಷಿ. ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ಎಂಜಾಯ್ ಮಾಡೋಕ್ಕೆ, ಸುತ್ತಾಡೋಕ್ಕೆ. ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರ್ಬೇಕು. ನಾಳು ಸೊತೋಗೋದಲ್ಲಿ ನಾನು ಲೈಫಲ್ಲಿ ಯಾರನ್ನೂ ಮಾತಾಡಲ್ಲ, ಒಬ್ಬರು ಚಿಂತೆ ಹೋಗಲ್ಲ, ಸಿವಕ್ಕೆ ಹೋಗಲ್ಲ. ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದ್ರೆ ನಾನು ಚಾಮುಂಡಮ್ಮನ ಪೂಜೆ ಮಾಡ್ಕೊಂಡು ಯಾಪ್ಪಾಗಿರ್ತೀನಿ. ಒಬ್ರು ಬೋದ್ರೆ ನಮಗೇನು ಸಿಕ್ಕೋದು? ನಮ್ಮನ್ನು ಬೈತಿದ್ದೀರಿ, ನಾವು ನಿಮ್ಮನ್ನು ಬೈಯೋಕ್ಕೆ ಹೋಗಲ್ಲ. ನಾನು ಕೇಳ್ಕೊಳ್ಳೋದು ಹಿಂಗೆ, ಆ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಕೊಡಲಿ, ನಾನು ಹೆಣ್ಣು ಗಂಡು ತೋರಿಸೋರ್ಗೆ ಒಳ್ಳೇದು ಮಾಡಲಿ, ಹೆಣ್ಣು ಗಂಡು ಸಿಪ್ಪುಳಿ ಅಂತ ಕೇಳ್ಕೊತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನೊಬ್ಬರು ಕೂತ್ಕೊಂಡು ಆಡ್ತೀರಿ, ಏನು ಸಿಗ್ತಿದೆ ನಿಮಗೆ? ಏನೂ ಸಿಕ್ಕಲ್ಲ. ನೀವು ಬೈತಾಯಿರಿ, ನಾನು ಇನ್ನೂ ಚೆನ್ನಾಗಿರ್ತೀನಿ. ನನ್ನ ಮುಂದೆ ದುಶ್ಮನ ಇದ್ದಷ್ಟು ಬೆಳಿತೀನಿ. ನನಗೇನು ಬೇಡ. ಆಯುಷ ಆರೋಗ್ಯ ನನ್ನ ತಲೆ ಇರೋಗಂಟ ನಮ್ಮ ಚಾಮುಂಡೇಶ್ವರಿನ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಅದೊಂದು ಮಾತ್ರ ಕೇಳ್ಕೊತಾ ಇದ್ದೀನಿ ದೇವ್ರನ್ನ. ಇವತ್ತು ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀನಿ. ಖುಷಿ ಅಂದರೆ ಖುಷಿ. ನಮ್ಮ ಅಣ್ಣಂದು ಟಾರ್ಚ್ ನೋಡ್ಕೊಯ್ತೀನಿ. ಎಲ್ಲರೂ ಬೇಕು, ಶಿವಣ್ಣ ಬೇಕು, ಶಿವರಾಜ್ಕುಮಾರ್ ಬೇಕು, ಎಲ್ಲರೂ ಬೇಕು. ಎಲ್ಲ ಕರ್ನಾಟಕ ಅಭಿಮಾನಿಗಳೆಲ್ಲ ಬೇಕು ನನಗೆ. ಒಬ್ಬರು ಬೇಕು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಹೊಟ್ಟೆ ಕಿಚ್ಚಿರೋರು ನನ್ನ ಬೈತಾ ಇರ್ತಾರೆ. ಬೈಕಳಿ, ನನಗೇನಾಯ್ತದೆ? ಇನ್ನೂ ಬೈರಿ, ನಾನೇ ದುಡ್ಡು ಕೊಡ್ತೀನಿ, ಬೈಯೋಕ್ಕೆ ದುಡ್ಡು ಕೊಡ್ತೀನಿ ಬೇಕಾದ್ರೆ. ನಾನು ಕೂತ್ಕೊಂಡು ಬೈರಿ. ಅವನು ನಮ್ಮ ಅಣ್ಣ ಹತ್ರ ಬಂದಿದ್ದೀನಿ ಬೆಳಗ್ಗೆ. ತುಂಬ ಖುಷಿ ಆಯಿತು. ನಮ್ಮ ವಿಷ್ಣು ಅಣ್ಣನ ನೋಡ್ಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಬೆಳಗ್ಗೆನ ಟಾರ್ಚ್ ನೋಡ್ಕೊಂಡು ಹ್ಯಾಪಿಯಾಗಿ ಹೋಗ್ತಾ ಇದ್ದೀನಿ, ಸುತ್ತಾಡ್ತೀನಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಅಂದರೆ ಒಬ್ಬರನ್ನ ಜನನ ಬೈಯೋಕ್ಕೆ ಹೋಗ್ಬೇಡಿ. ಬೋದಿ ಹಾಳೋಗ್ಬಿಡ್ತೀರಿ ನೀವು ಲೈಫಲ್ಲಿ. ನಾನು ಚೆನ್ನಾಗಿರ್ತೀನಿ. ಇನ್ನೂ ತಿಂಗಳಿಗೆ ಸಂಬಳ ಕೊಡ್ತೀನಿ, ಬೈರಿ ನನಗೆ ಬೇಕಾರೆ.